ಫೈನಲಿ 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 ಎಷ್ಟೋ ವರ್ಷಗಳ ನಂತರ KGF 2ನ ನಂತರ ಎಸ್ ಸರ್ ಇಸ್ ಬ್ಯಾಕ್ ವಿತ್ ಟಾಕ್ಸಿಕ್. ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಅಪ್ಡೇಟ್ಸ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಇದ್ರ ಮಧ್ಯೆ ಟ್ರಾಲರ್ಸು ಎಸ್ ಸರ್ ಈ ಥರ 3 ವರ್ಷಕ್ಕೊಂದು ಫಿಲಮ್ ಬರ್ತಿದ್ರೆ ಹೇಗೆ ಸರ್ವೈವ್ ಆಗ್ತಾರೆ ಇಂಡಸ್ಟ್ರಿನಲ್ಲಿ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಆಗ್ತಾಯಿದ್ರು. ಇದಕ್ಕೆಲ್ಲ ಉತ್ತರ ನಮಗೆ ಈ 8ನೇ ತಾರೀಕು ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಲುಕ್ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ಬರೀ ಒಂದು ಪೋಸ್ಟರ್ ಅಲ್ದಲೆ ಅಟ್ಲೀಸ್ಟ್ ಒಂದು ಗ್ಲಿಮ್ಸ್ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದರ್ವೈಸ್ ಹೀ ಈಸ್ ಬ್ಯಾಕ್ ಗೈಸ್, ಮೈಂಡ್ ಇಟ್, ಹೀ ಈಸ್ ರಿಯಲಿ ಬ್ಯಾಕ್. ಆ್ಯಂಡ್ ರೀಸೆಂಟಾಗಿ ರೂಮರ್ಸ್ ಕೂಡ ಇತ್ತು 20th Century Fox ಜೊತೆ ಡಿಸ್ಟ್ರಿಬ್ಯೂಷನ್ ಮಾತಾಡ್ತಿದ್ದಾರೆ ಅಂತ ಈ ಒಂದು ಟಾಕ್ಸಿಕ್ ಫಿಲಮು. ಸೊ ಇಲ್ಲಿ ನಮಗೆ ಕ್ಯೂರಿಯಾಸಿಟಿ ಹುಟ್ಟೋದು ಇದು ಯಾವ ಥರ ಫಿಲಮ್ಮು. ಆ್ಯಂಡ್ ಅಫ್ಕೋರ್ಸ್ ಇಲ್ಲೊಂದು ಪೋಸ್ಟರ್ ಬಿಟ್ಟಿದ್ರು ಅನೌನ್ಸ್ಮೆಂಟ್ ಡೇಟಲ್ಲಿ. ಆ್ಯಂಡ್ ಅದು ನೋಡಿದ್ರೆ ಒಂದು ವಿಂಟೇಜ್ ಸ್ಟೈಲ್ ಆ್ಯಕ್ಷನ್ ಥ್ರಿಲ್ಲರ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಥರದ್ದೊಂದು ಲುಕ್ ಎಸ್ ಸರ್ ಕಾಣಿಸ್ಕೊಳ್ತಾರೆ ಅಂತ. ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಲೀಕ್ ಆಗಿತ್ತು ಆ ಸೆಟ್ಟಿಂದ. ಆ್ಯಂಡ್ ರಿಯಲಿ ಎಕ್ಸೈಟೆಡ್. ಒಂದು ಇಂಟರ್ವ್ಯೂನಲ್ಲಿ ಯಶ್ ಬಾಸ್ ಹೇಳ್ತಾಯಿದ್ರು, ಇಂಟರ್ವ್ಯೂಯರ್ ಅವ್ರು ಕೇಳಿದ್ರು ಇಸ್ ದಿಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂತ ಕೇಳಿದ್ರು. ಸೊ ಡು ಯು ಥಿಂಕ್ ಇಟ್ ಈಸ್ ಅಂತ ಕೇಳ್ತಾರೆ ಅವ್ರನ್ನ. ಸೊ ಐ ಡೋಂಟ್ ನೋ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಬಿಗ್. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಜಾನ್ ವಿಕ್ಗೆ ಆ್ಯಕ್ಷನ್ ಡೈರೆಕ್ಷನ್ ಮಾಡಿರೋರೆ ಈ ಫಿಲಮ್ಗೂ ಕೂಡ ಆ್ಯಕ್ಷನ್ ಡೈರೆಕ್ಷನ್ ಮಾಡಿರೋರು. ಆ್ಯಂಡ್ ಹಲವಾರು ಹಾಲಿವುಡ್ ಟೆಕ್ನಿಷಿಯನ್ಸ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ರಿಯಲಿ ಎಕ್ಸೈಟೆಡ್ ಏನು ತರ್ತಾ ಇದ್ದಾರೆ ಟು ದ ಟೇಬಲ್. ಆ್ಯಂಡ್ ಅಗೈನ್ KFIಗೆ ಒಂದು ಬ್ರೈಟ್ ಫ್ಯೂಚರ್ನ ತೋರ್ಸೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಸ್ಲೈಟ್ಲಿ ಡಿಸಪಾಯಿಂಟೆಡ್ ಈಗ ಬಂದಿರೋ ಅಂಥ ಫಿಲಮ್ಸಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಕ್ಸ್ ಸ್ವಲ್ಪ ಅದನ್ನು ನಿಜವಾಗ್ಲೂ ಈ ಇಯರ್ನ ಒಳ್ಳೆ ರೀತಿಲಿ ಎಂಡ್ ಮಾಡ್ತು, UI ಕೂಡ ಒಂದು ಮಟ್ಟದಲ್ಲಿ. ಸೊ ಕಾಂಟ್ ವೇಟ್ ಫಾರ್ January 8th ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.